ನಾನು ಅಂದಾಗೆ ಅವಾಗಿಂದ ಒಂದು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ನಾನು ಕರ್ನಾಟಕದಲ್ಲೇ ತಾನೇ ಇದ್ದೀನಿ. ಸೊ ಕನ್ಫ್ಯೂಸ್ ಆಗ್ತಾಯಿದೆ ಗುರು ನನಗೆ. ಈ ಸೈನ್ ಬೋರ್ಡ್ಗಳೆಲ್ಲ ನೋಡ್ತಾ ಇದ್ದೀನಿ ನಾನು, ಅಂದರೆ ಊರ್ದು ಸೈನ್ ಬೋರ್ಡ್ಗಳೆಲ್ಲ ಇರುತ್ತಲ್ವಾ. ಸೊ ಕೆಲವೊಂದು ಕಡೆ ಅಂತೂ ಫಸ್ಟ್ ಇಂಗ್ಲೀಷ್ ಇದೆ, ಆಮೇಲೆ ಹಿಂದಿ ಇದೆ, ಆಮೇಲೆ ಕನ್ನಡ ಇದೆ. ಗುರು ನಾನು ಕರ್ನಾಟಕದಲ್ಲಿದ್ದೀನಿ, ನಾನು ಬೇರೆ ಲ್ಯಾಂಗ್ವೇಜ್ ಹಾಕ್ಬೇಡಿ ಅಂತ ಹೇಳ್ತಾ ಇಲ್ಲ, ಕನ್ನಡನ ಫಸ್ಟ್ ಹಾಕಿ. ಅಯ್ಯೋ ಇದು ಹೆಂಗಾಗ್ಬಿಡ್ತೈತೆ ಅಂದರೆ ಇದು ನಮ್ಮವ್ರಿಗೆ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ, ಹಂಗಾಗ್ಬಿಡ್ತೈತೆ ಇದು. ಕನ್ನಡದಲ್ಲಿ ಹಾಕೋಕ್ಕೆ ಏನಕ್ಕೆ ಇಷ್ಟೊಂದು ನೀವು ಆಮೇಲೆ ನಾನು ಹಿಂಗೆ ಹೇಳ್ತೀನಿ ಅಲ್ಲ, ತಪ್ಪು ತಿಳ್ಕೊಬೇಡಿ. ನೀವು ಕೆಲವೊಂದು ಈ ಜಿಯೋ ಹಾಟ್ಸ್ಟಾರು, ಅಮೆಝಾನ್ ಪ್ರೈಮು, ನೆಟ್ಫ್ಲಿಕ್ಸು ಇದರಲ್ಲೆಲ್ಲ ನೋಡಿ, ನಿಮ್ಗೆ ಆಲ್ಮೋಸ್ಟು ಬರೋದೆಲ್ಲ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಇರುತ್ತೆ. ಅಂದರೆ ಡಬ್ ಆಗೋದು ಕನ್ನಡದಲ್ಲಿ ಆಗಲ್ಲ, ಕನ್ನಡದಲ್ಲಿ ಡಬ್ಬು ಆಗಲ್ಲ, ಕನ್ನಡದಲ್ಲಿ ಕ್ಯಾಪ್ಷನ್ನು ಕೊಡಲ್ಲ, ಏನೂ ಇಲ್ಲ ಗುರು. ಕನ್ನಡ ಎಲ್ಲಿಗೆ ಹೋಗ್ತಾ ಇದೆ ಅಪ್ಪ, ಏನು ಆಗ್ತಾಯಿದೆ ಅಂತಲೇ ಗೊತ್ತಾಗ್ತದೆ ನನಗೆ ಇಲ್ಲಿ ಕರ್ನಾಟಕದಲ್ಲಿ. ಅಲ್ಲ ಅಟ್ಲೀಸ್ಟು ಗುರು, ಅದು ಬಿಡು, ಅದು ಪ್ಲ್ಯಾಟ್ಫಾರ್ಮ್ ನಮ್ಮದೇ ಅಲ್ಲ, ಆದ್ರೂ ಇರಬೇಕಾಗಿತ್ತು, ಅದು ತಪ್ಪೇನೆ ಇಲ್ಲ. ಅದನ್ನು ಕೇಳೋರು ಯಾರೂ ಇಲ್ಲ, ಇದು ಮಾಡೋರು ಯಾರೂ ಇಲ್ಲ, ಹಂಗಾಗ್ಬಿಟ್ಟಿದೆ ಇವಾಗ. ಈಗ ಬೇರೆ ಭಾಷೆ ಫಿಲಮ್ಗಳನ್ನ ಬೇರೆ ಭಾಷೆಯಲ್ಲೇ ನೋಡೋಣ, ಅದೇನು ಕನ್ನಡದಲ್ಲಿ ಇಲ್ಲದೆ ಹೋದ್ರೇನು ಅನ್ನೋರು ಸುಮಾರು ಜನ ಇದ್ದಾರೆ, ಕನ್ನಡಿಗರನ್ನೇ. ಸೊ ಪ್ರಾಬ್ಲಮ್ ಅದಲ್ಲ. ಸೈನ್ ಬೋರ್ಡಲ್ಲಿ ಫಸ್ಟು ಇಂಗ್ಲೀಷು, ಆಮೇಲೆ ಹಿಂದಿ, ಆಮೇಲೆ ಕನ್ನಡ. ಹಿಂಗೂ ಆ್ಯಕ್ಚುಲಿ ಈ ಥರ ದೊಡ್ಡ ದೊಡ್ಡ ಸೈನ್ ಬೋರ್ಡ್ ಅಲ್ಲ, ನಾನು ತೋರಿಸ್ತೀನಿ ಬನ್ನಿ ಎಲ್ಲರೂ ಸಿಕ್ಕಿದ್ರೆ. ಪ್ರತಿಯೊಂದು ಸೈನ್ ಬೋರ್ಡಲ್ಲೂ ಅದೇನೇ ಗುರು, ಹಂಗೇ ಇರೋದು. ನಾನು ಅಷ್ಟು ದೂರದಿಂದ ಬರ್ತಾಯಿದ್ದೀನಿ, ನೋಡ್ತಾನೆ ಇದ್ದೀನಿ ನಾನು. ಎಲ್ಲರೂ ಒಂದು ಕಡೆನಾದ್ರು ಕನ್ನಡ ಫಸ್ಟ್ ಇರ್ಬೋದಾ, ಹಾಕಿರ್ತಾರ ಅಂತ. ಹಾಂ ಗುರು, ಕನ್ನಡಕ್ಕೆ ಅಷ್ಟೊಂದು ರೆಸ್ಪೆಕ್ಟ್ ಇಲ್ವಾ ಗುರು? ಪಾಪ ಕನ್ನಡಕ್ಕೆ ಫಸ್ಟು ರೆಸ್ಪೆಕ್ಟ್ ಕೊಡಿ. ಇವರು ಹಾಕೋರು ಯಾರು ಅಂತ ಗೊತ್ತಿಲ್ಲ ಗುರು ನನಗೆ. ಅದು ಯಾರೇ ಆಗಿದ್ರು ನಾನು ಡೈರೆಕ್ಟಾಗಿ ಹೇಳ್ತೀನಿ ನೋಡಿ, ಅದು ಎಂಥವ್ರೇ ಆಗಿರಲಿ, ಕನ್ನಡ ಫಸ್ಟ್ ಇರಬೇಕು ಅಷ್ಟೇ. ಐ ಮೀನ್ ಇವಾಗ ನೀವು ಬೇರೆ ಭಾಷೆ ಹಾಕ್ಬೇಡಿ ಅಂತ ಹೇಳ್ತಾ ಇಲ್ಲ ನಾನು, ಹಾಕಿ, ಕನ್ನಡ ಫಸ್ಟ್ ಇರಲಿ. ನೋಡಿ ಅಲ್ಲಿ ಆ ರೆಸ್ಟೋರೆಂಟ್ ಹೆಸರು ಅಷ್ಟೇ ಇಂಗ್ಲೀಷಲ್ಲೇ ಇದೆ. ಶೆಟ್, ತುಂಬ ಬೇಜಾರಾಗೋದು ಗುರು ಇಂಥದ್ದೆಲ್ಲ ನೋಡಿದಾಗ. ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡಿಗರಿಗೂ ಫಸ್ಟು ಪ್ರಿಫರೆನ್ಸ್ ಕೊಡಬೇಕು. ಬಿಡಿ, ಅದು ಸೆಕೆಂಡ್ರಿ ಬಿಡಿ, ಪ್ರಿಫರೆನ್ಸ್ ಕೊಡೋದು ಕನ್ನಡಿಗರಿಗೆ ಅದೆಲ್ಲ. ಬಟ್ ಕನ್ನಡ ಹಾಕು ಗುರು, ಕನ್ನಡ ಲ್ಯಾಂಗ್ವೇಜಲ್ಲಿ, ಕನ್ನಡ ಭಾಷೆಯಲ್ಲಿ ಹಾಕ್ಬೇಕು ತಾನೆ ನೀನು ಅಲ್ಲಿ ಸೈನ್ ಬೋರ್ಡ್ನವ್ರು. ನೋಡಿ ಇಲ್ಲಿ ಬೆಂಗಳೂರು ಹಿಂದಿ ಕನ್ನಡ ನಾನು ತೋರಿಸ್ತೀನಿ ನೋಡಿ. ಇನ್ನು ಮುಂದೆನೂ ನೋಡಿ, ಇಲ್ಲೂ ನೋಡಿ, ಇದು ಟೋಲ್ದು ಅಲ್ವಾ, ಈ ಟೋಲ್ದು ಅಷ್ಟೇ ಫಸ್ಟು ಇಂಗ್ಲೀಷು, ಹಿಂದಿ, ಕನ್ನಡ. ಎಲ್ಲಿ ಹೋಗ್ತೈತೆ ಗುರು, ಎಲ್ಲಿ ಹೋಗ್ತೈತೆ ನಮ್ಮ ಕನ್ನಡ? ಬಳಸೋರೆ ಕಡಿಮೆ ಇವಾಗ. ಅಂಥದ್ರಲ್ಲಿ ಯಾವ ಥರ ಒಪಿನಿಯನ್ ಬರಬೇಡಿ ಹೇಳು. ಅಲ್ಲ, ನೀವು ಸುಮ್ಮನೆ ಅಸಂಪ್ಷನ್ ಮಾಡಿ. ಔಟರ್ಸ್ ಬಂದಾಗ ಯಾವ ಥರ ಅಸಂಪ್ಷನ್ ಇರಬೇಡ ಅವ್ರಿಗೆ. ಕನ್ನಡನ ಗುರು, ಅದೊಂದು ಲ್ಯಾಂಗ್ವೇಜು, ಆ ಥರ ಎಲ್ಲ ಮಾತಾಡ್ಬಿಡ್ತಾರೆ. ಅಲ್ಲ ಬಿಡಿ, ಅದು ಬೇರೆ ಪ್ರಶ್ನೆ. ನಮ್ಮ ಮುಂದೆ ಮಾತಾಡಿದ್ರೆ ಅದು ಒಂಥರ ಡಿಫ್ರೆಂಟ್ ಇದಕ್ಕೆ ತಿರುಗಿಬಿಡುತ್ತೆ. ಬಟ್ ಅಲ್ಲ ಗುರು, ಇದ್ರ ಬಗ್ಗೆ ಎಷ್ಟು ಅಂತ ಮಾತಾಡೋಣ ಹೇಳಿ? ಯಾರು ತಲೆ ಕೆಡ್ಸ್ಕೊಳಲ್ವಾ, ಯಾರು ಮಾತಾಡಲ್ವಾ, ಯಾರು ಕೇಳಲ್ವಾ? ಅಟ್ಲೀಸ್ಟ್ ಇದನ್ನೆಲ್ಲ ಯಾರ ಹತ್ರ ಕೇಳಬೇಕು ಅಂತನಾದ್ರು ಕಮೆಂಟ್ ಹಾಕ್ರಪ್ಪ, ಅವ್ರಿಗಾದ್ರೂ ಪಿಂಗ್ ಮಾಡ್ತೀನಿ ನಾನು. ನನಗೆ ಗೊತ್ತಿಲ್ಲ ಯಾರನ್ನ ಕೇಳಬೇಕು ಇದನ್ನೆಲ್ಲ ಅಂತ. ಅಯ್ಯೋ, ನಾನೇನು ಸಮಾಜ ಸೇವೆ ಉದ್ದುದ್ಧಾರ ಮಾಡಿಬಿಟ್ಟು ಉದ್ದುದ್ದ ಇಷ್ಟುದ್ದ ಭಾಷಣ ಬರೀತೀನಿ ಆ ಥರ ಅಲ್ಲ. ನಾನು ಕನ್ನಡಿಗ ಗುರು, ನಾನು ಪ್ರಾಪರ್ ಕನ್ನಡಿಗ. ನನ್ನ ಮಾತೃಭಾಷೆ ಅದು. ನಮ್ಮ ಅಪ್ಪ ಅಮ್ಮ, ನನ್ನ ಫ್ಯಾಮಿಲಿ, ನಾನು ಮಾತಾಡೋದು ಎಲ್ಲ ಕನ್ನಡ. ಇಲ್ಲಿ ನಾನು ಹುಟ್ಟಿದ್ದು ಭಾಷೆ ಅದು, ಅಂದರೆ ನಾನು ಮಾತಾಡೋ ಭಾಷೆ ಅದು. ನಾನು ಅದೇ ಭಾಷೆ ಮಾತಾಡ್ಕೊಂಡೇ ಹುಟ್ಟಿದ್ದು ನಾನು. ಎಲ್ಲಿ ಕನ್ನಡ ಎಲ್ಲಿ? ಅಯ್ಯೋ, ನನಗೊಂದು ಅರ್ಥ ಆಗ್ತಾಯಿಲ್ಲ ಗುರು. ಇಲ್ಲಿ ಇದು ಈ ಸ್ಟೇಟಲ್ಲಿ ಏನು ನಡೀತಾ ಇದೆ, ಈ ರಾಜ್ಯದಲ್ಲಿ ಏನು ನಡೀತಾ ಇದೆ ಅಂತಲೇ ಗೊತ್ತಾಗ್ತಾಯಿಲ್ಲ ನನಗೆ.
ಮೊದಲೇ ಮಾತಾಡೋರು ಕಡಿಮೆ ಅಂತ ಅಷ್ಟೊಂದು ಕಿರ್ಚಾಡಿ ಇದು ಮಾಡ್ತಾರೆ ಜನಗಳು. ಮಾತಾಡಲ್ಲ ಕನ್ನಡನ, ಅಟ್ಲೀಸ್ಟು ಬೆಳ್ಸೋದು ಬೇಡ, ಉಳಿಸಿ ಮಾತಾಡಿ ಅಂತಾರೆ. ಮಾತಾಡೋದು ಬಿಡು, ಇಲ್ಲಿ ಸೈನ್ ಬೋರ್ಡೇ ಇಲ್ಲ. ಇಲ್ಲಿ ಇದು ನೋಡ್ಬಿಟ್ಟು ಬಂದವ್ರು ಎಲ್ಲಿ ಮಾತಾಡ್ತಾರೆ? ಫಸ್ಟ್ ಇಂಗ್ಲೀಷ್ ಮಾತಾಡಿದ್ರೆ ಕನ್ನಡಿಗರು ಅಂದರೆ ಕರ್ನಾಟಕದಲ್ಲಿರೋರು ಗೊತ್ತಾಗುತ್ತೆ, ನೆಕ್ಸ್ಟ್ ಹಿಂದಿ ಮಾತಾಡಿದ್ರೆ ಗೊತ್ತಾಗುತ್ತೆ, ಆಮೇಲೆ ಕನ್ನಡ, ಮೂರನೇ ಆಪ್ಷನ್ನು ಕನ್ನಡ. ಆಯ್ತು ದರಿದ್ರ ಗುರು ಇದೆಲ್ಲ ನೋಡ್ತಾ ಇದ್ರೆ ನಂಗೆ ಸೀರಿಯಸ್ಸಾಗಿ ಬೈಬೇಕು ಅನಿಸ್ತೈತೆ. ನಾನು ಓಪನಾಗಿ ಹೇಳ್ತೀನಿ, ಬೈಬೇಕು ಅನಿಸ್ತೈತೆ, ಬಟ್ ಬೈಯಂಗಿಲ್ಲ ನಾನು. ನಮ್ಮಮ್ಮ ಬೈತಾರೆ. ಬೇಜಾರಾಗ್ತೈತೆ ಗುರು. ಏನೋ ನನಗಿದಕ್ಕೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಯಾರಿಗೆ ಪಿಂಗ್ ಮಾಡಬೇಕು ಅಂತಲೂ ಗೊತ್ತಿಲ್ಲ. ಅಲ್ಲೋಗಿ ಪಿಂಗ್ ಅಟ್ಲೀಸ್ಟ್ ಈಗ ನಾನು ಎರಡನೇ ಮಾತು ಮಾತಾಡೋದಕ್ಕಿಂತ, ಎರಡನೇ ಮಾತು ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ನಾನು ಏನೋ ಅವ್ರ ಹತ್ರ ಹೋಗಿ ಕೇಳಿ ಅವರು ಕ್ಲೀನಾಗಿ ರೆಸ್ಪಾನ್ಸ್ ಮಾಡಿಲ್ಲ ನನಗೆ, ನಿನಗೆ ಯಾಕೆ ಬೇಕದು ಹಂಗೆ ಹಿಂಗೆ ಅಂತ ಮಾತಾಡಿದ್ರೆ ಒಂದು ಪಕ್ಷ ಓಕೆ. ಅದನ್ನಾರು ಹೇಳ್ರಪ್ಪ, ಅದನ್ನಾರು ಹೇಳಿ ಬಾಯ್ಬಿಟ್ಟು. ನಮ್ಗೆ ಹಾಕೋಕ್ಕಾಗಲ್ಲ ಗುರು, ನಾವು ಕನ್ನಡಿಗರಲ್ಲ, ನಾವು ಬೇರೆ ಭಾಷೆಯವರು, ಪಕ್ಕದ ಮನೆಯವರು ನಾವು ಅಂತ ಹೇಳಿ ಡೈರೆಕ್ಟಾಗಿ ನಮಗೆ ಮಕ್ಕದ ಮೇಲೆ ಹೊಡೆದಂಗೆ. ಆಮೇಲೆ ನಾವು ಕನ್ನಡಿಗರು, ನಾವು ಹಾಕೊಳ್ಳೋದು ಗೊತ್ತು ನಮಗೆ. ನನಗೆ ಗೊತ್ತಾಗ್ತಲ್ಲ ಗುರು ನನಗೆ. ಒಂದು ಸ್ವಲ್ಪ ಹೇಳಿ ನನಗೆ, ಅಟ್ಲೀಸ್ಟ್ ನಿಮ್ಗೆ ಗೊತ್ತಿರೋರು ಹೇಳಿ ನನಗೆ. ಯಾರ ಹತ್ರ ಹೋಗ್ಬೇಕು ಇದಕ್ಕೆ, ಯಾರ ಹತ್ರ ಹೋಗಲಿ ನಾನು? ನನಗೆ ಗೊತ್ತಿಲ್ಲ. ನಾನು ಸೀರಿಯಸ್ಸಾಗಿ ನನಗೆ ಆ ಥರ ನಾಲೆಡ್ಜ್ ಎಲ್ಲ ಇಲ್ಲ ಗುರು. ನನಗೆ ಆ ಥರ ಎಲ್ಲ ನಾಲೆಡ್ಜೇ ಇಲ್ಲ, ಒಂಚೂರು ನಾಲೆಡ್ಜ್ ಇಲ್ಲ ನನಗೆ. ಅಟ್ಲೀಸ್ಟ್ ಹೇಳಿ ನೀವು ಯಾರ ಹತ್ರ ಹೋಗಬೇಕು ಅಂತ. ಅಟ್ಲೀಸ್ಟ್ ನಾನು ಯೂಟ್ಯೂಬ್ದು ಅಟ್ಲೀಸ್ಟ್ ವೀಡಿಯೋನಾದ್ರು ಪಿನ್ ಮಾಡ್ತೀನಿ ನಾನು ಅವ್ರಿಗೆ. ನೋಡ್ಬಿಟ್ಟು ಏನು ರೆಸ್ಪಾನ್ಸ್ ಕೊಡ್ತಾರೆ ಅಂತ ನಾನು ನೋಡ್ತೀನಿ. ಫುಲ್ಲು ಓಡಾಡ್ಬಿಟ್ಟು ರೆಡಿ ಮಾಡಿಸ್ಬಿಡ್ತೀನಿ ಅಂತ ಹೇಳ್ತಲ್ಲ, ಅಟ್ಲೀಸ್ಟ್ ನನಗೆ ರಿಪ್ಲೈ ಬೇಕು, ಏನಕ್ಕೆ ಆಗ್ತಾಯಿಲ್ಲ ಇದು ಅಂತ ಅಲ್ವಾ? ನನಗೆ ಗೊತ್ತಾಗಬೇಕಿದು. ಅಂದರೆ ನಮಗೆ ಗೊತ್ತಾಗಬೇಕಿದು ಏನಕ್ಕೆ ಆಗ್ತಾಯಿಲ್ಲ, ಕನ್ನಡ ಏನಕ್ಕೆ ಲಾಸ್ಟಲ್ಲಿದೆ ಗೊತ್ತಾಗ್ಬೇಕು ತಾನೇ. ಅಟ್ಲೀಸ್ಟು ನೀವಾದರೂ ಹೇಳಿ, ಸ್ವಲ್ಪ ಗೊತ್ತಿದ್ರೆ ಅಟ್ಲೀಸ್ಟ್ ಶೇರ್ ಮಾಡಿ ಅವ್ರಿಗೆ. ಏನು ಅಂತ ರಿಪ್ಲೈ ಕೇಳಿ, ಏನಕ್ಕೆ ಅಂತ ರಿಪ್ಲೈ ಕೇಳಿ. ನೋಡಿ ಇಲ್ಲೂ ಅಷ್ಟೇ, ನಾನು ಸೈನ್ ಬೋರ್ಡ್ಗಳು ನೋಡೋದೇ ಬಿಟ್ಬಿಡ್ತೀನಿ ಸರ್. ಏನು ಗುರು ಇದು? ಅಯ್ಯೋ ನಾನು ಒಂಥರ ಸೀರಿಯಸ್ಸಾಗಿ ಬೇಜಾರೈತೈತೆ ಗುರು. ಛೇ, ಕನ್ನಡ ಯಪ್ಪ ಗೊತ್ತಿಲ್ಲ ಗುರು ಏನು ನಡೀತಾ ಇದೆ ಇಲ್ಲಿ ಅಂತ. ನನ್ನ ಕೈಲಿ ಆದಷ್ಟು ಟ್ರೈ ಮಾಡ್ತೀನಿ ಇದನ್ನ ಏನಕ್ಕೆ ಅಂತ ಇದು ಮಾಡೋಕ್ಕೆ, ಪಿನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೀವು ಹೇಳಿದ್ರೆ ಗೊತ್ತಾಗುತ್ತೆ ನನಗೆ ಇವ್ರನ್ನ ಕೇಳಬೇಕಂತ. ನನಗೆಲ್ಲಿ ಗೊತ್ತು ಯಾರನ್ನ ಕೇಳಬೇಕಂತ, ಗೊತ್ತಿಲ್ಲ ನನಗೆ. ಅಟ್ಲೀಸ್ಟ್ ಕಮೆಂಟಲ್ಲಾದ್ರು ತಿಳಿಸಿ, ಇಂಥವ್ರನ್ನ ಕೇಳು ಗುರು ನೀನು ಅಂತ. ಅಟ್ಲೀಸ್ಟ್ ಅವ್ರದ್ದೇನಾದ್ರು ಇಮೇಲ್ ಐ ಡಿ ಏನಾದ್ರು, ಅವ್ರದ್ದೇನಾದ್ರು ಅಕೌಂಟ್ ಏನಾದ್ರು ಇದ್ದರೆ ಟ್ಯಾಗ್ ಮಾಡ್ತೀನಿ, ಇಲ್ಲಾಂದರೆ ಇಮೇಲ್ಗೆ ಪಿಂಗ್ ಮಾಡ್ತೀನಿ. ಅಟ್ಲೀಸ್ಟ್ ಒಂದು ರಿಪ್ಲೈನಾದ್ರು ಬೇಕು ಗುರು. ಏನಕ್ಕೆ ಈ ಥರ ನಡೀತಾ ಇದೆ ಅಂತ ಒಂದು ರಿಪ್ಲೈ ಬೇಕು. ಆನ್ಸರ್ ಇಲ್ಲ ಅಂದರೆ ಅದು ಸೆಕೆಂಡರಿ, ನಮಗೆ ಆನ್ಸರ್ ಬೇಕು. ಆನ್ಸರ್ ಇಲ್ಲ ಅಂದರೆ ತೆಗೆದಾಕ್ಬೇಕು ಅಷ್ಟೇ, ಬೋರ್ಡು ಚೇಂಜ್ ಆಗಬೇಕು. ನನ್ನೊಬ್ಬಂಗೋಸ್ಕರ ಏನೋ ಅಷ್ಟು ದುಡ್ಡು ಖರ್ಚು ಮಾಡಿ ಸೈನ್ ಬೋರ್ಡ್ ಚೇಂಜ್ ಮಾಡೋದ ಅಂದರೆ ನನ್ನೊಬ್ಬಂಗೋಸ್ಕರ ಯಾಕೆ ಮಾಡ್ತೀರಾ ಗುರು? ಕನ್ನಡಿಗರಿಗೋಸ್ಕರ ಮಾಡಿ, ಕರ್ನಾಟಕಕ್ಕೋಸ್ಕರ ಮಾಡಿ. ಕನ್ನಡ ರಾಜ್ಯದಲ್ಲಿ ತಾನೇ ಇರೋದು ನೀವು, ಕರ್ನಾಟಕ ರಾಜ್ಯದಲ್ಲಿ ತಾನೇ ಇರೋದು ನೀವು. ಮಾಡಿ, ಅದಕ್ಕಾದ್ರೂ ಮಾಡಲೇಬೇಕು ನೀವು. ನನ್ನೊಬ್ಬಂಗೆ ಯಾಕೆ ಮಾಡ್ತೀರಾ ನೀವು? ನನ್ನೊಬ್ಬಂಗೆಲ್ಲ ಮಾಡೋಕ್ಕೆ ಹೋಗ್ಬಿಡಿ ಗುರು. ನನ್ನೊಬ್ಬಗೋಸ್ಕರ ಮಾಡಿ ಅಂತ ನಾನು ಯಾವತ್ತೂ ಕೇಳೋದೇ ಇಲ್ಲ. ನಾನು ಇನ್ನೊಬ್ರ ಮೇಲೆ ಡಿಪೆಂಡು ಆಗೋಲ್ಲ. ಅಟ್ಲೀಸ್ಟು ನೀವು ಕರ್ನಾಟಕದಲ್ಲಿ ಇದ್ದೀರಾ ಅಂದರೆ ಕರ್ನಾಟಕದ ಲ್ಯಾಂಗ್ವೇಜ್ ಫಸ್ಟ್ ಇರಬೇಕು, ಆಮೇಲೆ ಮಿಕ್ಕಿದ ಲ್ಯಾಂಗ್ವೇಜು. ಮಾತಾಡಬೇಡಿ ಹಾಕ್ಬೇಡಿ ಅಂತ ಹೇಳ್ದಲ್ಲ ನಾನು. ಕರ್ನಾಟಕ ಫಸ್ಟು, ಆಮೇಲೆ ಮಿಕ್ಕಿದ್ದು. ಇಲ್ಲೆಲ್ಲ ಉಲ್ಟಾ. ಕರ್ನಾಟಕದಲ್ಲಿ ನಾನು ಬೇರೆ ಸೀರಿಯಸ್ಲಿ ಹೇಳ್ತೀನಿ, ನಾನು ಕೇಳಿದ್ದು, ನಾನು ನೋಡಿದ್ದೀನ ಇಲ್ವೋ ಗೊತ್ತಿಲ್ಲ. ನಾನು ಸುಮಾರು ಇಲ್ಲಿ ಕೇರಳ, ತಮಿಳ್ನಾಡಿಗೆಲ್ಲ ಟ್ರಾವೆಲ್ ಎಲ್ಲ ಮಾಡ್ತಾಯಿರ್ತೀನಿ. ಸೊ ಅಲ್ಲೆಲ್ಲ ಫಸ್ಟು ಗುರು ಅವ್ರ ಲ್ಯಾಂಗ್ವೇಜ್ ಪ್ರಿಫರೆನ್ಸು, ಆಮೇಲೆ ಮಿಕ್ಕಿದ್ದು. ನಮ್ಮ ಕರ್ನಾಟಕದಲ್ಲೇ ಅದು ಲಾಸ್ಟು, ನಮ್ಮದೇ ಲಾಸ್ಟು. ನಮ್ಮ ಒರಿಜಿನ್ ಲ್ಯಾಂಗ್ವೇಜೇ ಲಾಸ್ಟು, ಮಿಕ್ಕಿದೆಲ್ಲ ಫಸ್ಟು. ಇದು ಹೆಂಗಾಗ್ಬಿಡ್ತೈತೆ ಅಂದರೆ ಬೇರೆಯವ್ರು ಬರ್ತಾರಲ್ವ ಹೊರಗಡೆಯಿಂದ, ಅವ್ರಿಗೆ ಇಂಪ್ರೆಷನ್ನೇ ಬೇರೆ. ಅದಕ್ಕೇ ಈ ಥರ ನಡೀತಾ ಇರೋದು, ಈ ಥರ ಎಲ್ಲ ಆಗ್ತಾ ಇರೋದು ಅದಕ್ಕೇ. ಯಾಕೆ ಯಾರು ಕನ್ನಡ ಮಾತಾಡ್ತಾ ಇಲ್ಲ? ಇದೇ ರೀಸನ್ನು. ಕನ್ನಡ ಮಾತಾಡೋಕ್ಕೆ ಕನ್ನಡದವರೇ ಪ್ರಿಫರೆನ್ಸ್ ಕೊಡ್ತಾ ಇಲ್ಲ. ಹಾಂ, ಇನ್ನೆಲ್ಲಿ ಮಾತಾಡ್ತಾರೆ ಅವರು ಕನ್ನಡನ? ಅದೇನೋಪ್ಪ, ಅದೇನೋ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ನನಗೆ ಗೊತ್ತಿಲ್ಲ ಎಲ್ಲರಿಗೂ ನಿಮಗೆಲ್ಲ ಹಂಗೆ ಅನ್ನಿಸ್ತಾ ಇದೆಯಾ ಅಂತ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ. ಹೋಗುರು ಎಷ್ಟು ಮಾತಾಡೋಣ ಇದ್ರ ಬಗ್ಗೆ.
ಮಾತಾಡ್ತಾನೆ ಇರ್ತೀವಿ ಪ್ರತಿ ಸಲಿನೂ ಆಗಿದ್ದೇ ಆಗ್ತಾ ಇರುತ್ತೆ. ಏನಾದ್ರು ಒಂಚೂರು ಚೇಂಜ್ ಆಗಿದೆಯಾ? ಒಂಚೂರು ಆಗಲ್ಲ, ಆಗಕ್ಕೆ ಬಿಡ್ತಾ ಇಲ್ಲ ಯಾರೂ. ಹೋಗುರು ಬೇಜಾರಾಗೋಯ್ತೈತೆ ನನಗೆ. ಥೂ.